ಪ್ರಾಯಶಃ ಒಂದಿಷ್ಟು ಸಿನಿಮಾ ಪೊಲೀಸ್ ಗೆಟಪ್ ಅಲ್ಲಿ ರಿಪೀಟ್ ಆದ್ರು ಅನ್ನೋದಿದೆ ಅಂತ ನಿಮ್ಗೂ ಅದು ಮನವರಿಕೆಗೆ ಬಂದಿರುತ್ತೆ. ಸೊ ಅದನ್ನ ನೀವು ಹೆಂಗೆ ಅನಲೈಸ್ ಮಾಡ್ತೀರಾ? ಇದು ನನ್ನ ಪಾತ್ರ ತಗೋತೀನಿ, ನನ್ನ ಈ ಗೆಟಪ್ ಅಲ್ಲಿ ಇಷ್ಟಪಟ್ಟಿದ್ದಾರೆ ಅಂತ ತಗೋತೀರಾ, ಅಥವಾ ನೆಕ್ಸ್ಟ್ ಇದ್ರಲ್ಲಿ ನನ್ಗೇನೋ ಇದ್ರಲ್ಲಿ ದೊಡ್ಡದಾಗಿ ಏನಾದ್ರು ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ನನಗೆ ಇದ್ರಲ್ಲಿ ದೊಡ್ಡದಾಗಿ ಏನಾದ್ರು ಅವಕಾಶ ಸಿಗ್ಬೋದು ಅಂತ ಆ ಥರ ಅನಾಲಿಸ್ ಮಾಡ್ತೀರೋ, ಅಥವಾ ಸಿನಿಮಾ ಅವಕಾಶಗಳು ಕಡಿಮೆ ಇದೆ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ನೋಡೋಣ ಲೈಫು ನಡಿಬೇಕಲ್ಲ ಅಂತ ಆ ಥರ ನೋಡ್ತೀರಾ? ನೀವು ಹೇಳಿದ 3 ಪಾಯಿಂಟಲ್ಲಿ ರಿವರ್ಸಿಂದ ಬರ್ತೀನಿ. ಲೈಫು ನಡಿಬೇಕಲ್ಲ ಅಂದರೆ ಫಸ್ಟು, ಯಾಕೆಂದರೆ ನಾನು ಹೋರಾಡಬೇಕು, ಇಲ್ಲಿ ಹೋರಾಟ ಮಾಡಿ ಏನೋ ಸಾಧನೆ ಮಾಡಬೇಕು ಅಂದರೆ ಅಸ್ತಿತ್ವಲ್ಲಂತೂ ಇರಲೇಬೇಕು. ನಾನು ಇಲ್ಲಿ ನನ್ನ ಅಸ್ತಿತ್ವನೇ ಇಲ್ಲಲೇ ನಾನೆಲ್ಲೋ ಮನೇಲಿ ಕೂತ್ಕೊಂಡು ನಾನು ಹಿಂಗೆ ಮಾಡ್ತೀನಿ ಸಿನಿಮಾ, ಹಂಗೆ ಮಾಡ್ತೀನಿ ಸಿನಿಮಾ ಅಂದ್ರೆ ಆಗಲ್ಲ. ಅಖಾಡದಲ್ಲಿ ಇರಬೇಕು, ಓಡಾಡ್ತಿರ್ಬೇಕು ನನ್ನ ಹೆಸರು. ಅಂದರೆ ಈ ಫೀಲ್ಡಿನ ಮಾನದಂಡನೇ ಅದಲ್ಲ. ಪ್ರಾಬ್ಲಮ್ ಆಗುತ್ತೆ, ಅದು ನಾವೇ ಸರಿ ಮಾಡ್ಕೋಬೇಕು. ಬಟ್ ನನ್ನ ಪ್ರಕಾರ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನನ್ನ ಪ್ರಕಾರ ನಾವು ಅದೇ ನಾನು ಹೇಳಿದಾಗ ಆ್ಯಕ್ಟರ್ಸ್ ನಾವು ಪಪೆಟ್ ಅವಕಾಶಕ್ಕೆ ಕಾಯ್ತಿರ್ತೀವಿ. ಸಿಕ್ಕದಾಗ ಬಿಟ್ಟರೆ ಸರಿನಾ ಅದೊಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಈಗ ಬರ್ತಿದೆ, ಈಗ ರಿಪೀಟೇ ಬರ್ತಿದೆ ಏನೋ. ನನಗೆ ಯಾರೋ ಒಬ್ಬರು ಹಿಂಗೆ ಹೇಳಿದ್ರು, ಸರ್ ಒಂದು ಪೊಲೀಸರಿದೆ ಮಾಡಿ ಸರ್. ಸರ್ ಪೊಲೀಸ್ ಅನ್ನೋ ಒಂದು ರಾಗ ಎಳಿತೀನಿ ನಾನು, ಸರ್ ಪೊಲೀಸ ಸರ್ ಅಂತ. ಸರ್ ಇದು ಕೇಸು ಬೇರೆ, ಹೆಸರು ಬೇರೆ, ಸ್ಟೇಷನ್ ಬೇರೆ, ಬನ್ನಿ ಅಂತ. ಅಂದರೆ ಅವ್ರು ಹೇಳಿದಾಗ ನನಗೆ ನಗು ಬಂತು ಒಂದು ಸರಿ. ಸರ್ ಅದು ಗೊತ್ತಾಯ್ತು ಸರ್ ಅಂತ ಅಂದೆ. ಸರ್ ನೀವು ಹಂಗೆ ಮಾಡೋಕ್ಕಾಗಲ್ಲ ಸರ್, ಬನ್ನಿ ಸರ್ ನೀವು, ಅವ್ರಿಗೆ ಮಾಡ್ತೀರಾ ನಮಗೆ ಮಾಡಲ್ವಾ ಅಂತ ಅಂದರು. ಅದೊಂದು ಯಾವುದೋ ಸಿನಿಮಾ ಮಾಡಿದ್ದೀನಿ, ಇದ್ಯಾಕೆ ಮಾಡಲ್ಲ, ನನ್ನ ಕೇಸ್ ಬೇರೆ, ಇದು ಬೇರೆ, ನಾನು ಬರೆದಿರೋ ರೀತಿ ಬೇರೆ ಅಂತ ಅಂದರು. ಅವಾಗ ಒಪ್ಕೋಬೇಕಾಗತ್ತೆ. ಈಗ ಪೊಲೀಸಲ್ಲೇ ವಿಧವಾಗಿದೆ, ಒಬ್ಬ ಪರ್ಸನ್ ಅವನು ಅಷ್ಟೇ. ಅಂದರೆ ಅದೇ ಬರವಣಿಗೆ ಚೆನ್ನಾಗಿದ್ದರೆ ಒಂದೇ ರೋಲ್ನ ಎಷ್ಟು ಸಿನಿಮಾ ಬೇಕಾದ್ರೂ ಮಾಡ್ಬೋದು, ನನಗೇನು ಸಮಸ್ಯೆ. ಅಂದರೆ ಅದು ಬರವಣಿಗೆನೇ ಇರೋದು ನನ್ನ ಪ್ರಕಾರ. ನಾನಲ್ಲ ಮೀನು, ನನ್ನ ಜಾಗದಲ್ಲಿ ಯಾರೇ ಇದ್ರೂ ರೈಟಿಂಗ್ ಚೆನ್ನಾಗಿದ್ದರೆ ನಾನು ಚೆನ್ನಾಗಿ ಕಾಣಿಸ್ತೀನಿ. ನನ್ನ ಪ್ರಕಾರ ಅಲ್ಟಿಮೇಟ್ಲಿ ರೈಟಿಂಗ್, ನಾಟ್ ಇವನ್ ಕ್ಯಾಮ್ರಾ. ನೀವು ಯಾವುದೇ ನೀವು ಯಾವ ಟೆಕ್ನಾಲಜಿನೂ ಇಲ್ದಲೇ ಇದರಲ್ಲಿ ಟ್ರೈಪಾಡ್ ಮೇಲೆ ಇಟ್ಟು ಶೂಟ್ ಮಾಡಿದ್ರು, ಕೋರ್ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಸೂಪರಾಗಿ ಕಾಣುತ್ತೆ. ಅದ್ರ ಜೊತೆಗೆ ಕ್ಯಾಮ್ರಾ ಮ್ಯೂಸಿಕಲ್ಲ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಕಾಣುತ್ತೆ, ದೊಡ್ಡ ಹಿಟ್ ಆಗುತ್ತೆ. ಹಾಗೆ ಕ್ಯಾಮ್ರಾನು ಭಾರಿ ಇಂಪಾರ್ಟೆಂಟು. ಬಟ್ ಮೇಯ್ನ್ ಕೋರ್ ಬಂದಿಲ್ಲಿ ರೈಟಿಂಗ್. ಈಗ ಒಳ್ಳೆ ರೈಟಿಂಗ್ ಅಂದರೆ ಒಳ್ಳೆ ರೈಟಿಂಗ್ ಇದ್ದು ಪದೇ ರಿಪೀಟ್ ರೋಲ್ಸ್ ಆದ್ರೆ ನೋ ಇಶ್ಯೂಸ್. ಒಂದೊಂದು ಸರಿ ಆಗಲ್ಲ. ನಾನು ಇದನ್ನು ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಹತ್ರ ಕೇಳಿದ್ದೀನಿ, ಅಂದರೆ ಒಂದು ಡೌಟ್ ಥರ, ಸಜೆಷನ್ ಥರ ಏನು ಮಾಡಲಿ ಅಂತ. ಅದಕ್ಕೆ ಅವರು ಹೇಳಿದ್ದು ಒಂದೇ ಉತ್ತರ, ಅಂದರೆ ಜನರಲೈಸ್ ಮಾಡಿ ಹೇಳಿದ್ರೆ, ಒಂದು ಆವ್ರೇಜಲ್ಲಿ ಉತ್ತರ ತೊಗೊಂಡ್ರೆ, ಫೋನ್ ಬರ್ತಿದೆಯಲ್ಲ ನಿನಗೆ ಈಗ, ಅದು ಗ್ರೇಟು ಫಸ್ಟು ಪಾಯಿಂಟು. ಇವತ್ತಿರೋ ಇಂಡಸ್ಟ್ರಿ ಸಿಚುವೇಶನ್ಗೆ ನಿನಗೆ ಫೋನ್ ಬಂದು ಸರ್ ಒಂದು ರೋಲ್ ಇದೆ, ನಿಮಗೊಂದಿಷ್ಟು ಸಂಭಾವನೆ ಇದೆ, ಬನ್ನಿ ಅಂತ ಕರಿತೀರಲ್ಲ, ಇವತ್ತಿಗೆ ಅದು ಗ್ರೇಟು, ಸುಮ್ಮನೆ ಮಾಡು. ಅಂದರೆ ಅವರೇ ಹಂಗೆ ಹೇಳ್ತಿದ್ದಾಗ ನಾವು ಏನು ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದೆ. ಆಮೇಲೆ ಅವ್ರು ಹೇಳೋದು ಅದೇ ಚೇಂಜ್ ಆಗುತ್ತೆ ಅಶ್ವಿನ್, ಹೋಗ್ತಾ ಹೋಗ್ತಾ ಅವರೇ ಚೇಂಜ್ ಆಗ್ತಾರೆ. ನೀನು ಮಾಗಿರ್ತೀಯ, ಅವಾಗೇನೋ ಅವ್ರಿಗೆ ಅನಿಸುತ್ತೆ, ಇವ್ರಿಗೆ ಇನ್ನೊಂದು ಕೊಡ್ಬೋದಪ್ಪ ಅಂತ, ಹಾನೆಸ್ಟಾಗಿ ಮಾಡ್ತಾಯಿದ್ದಾರೆ, ಇನ್ನೇನೋ ಮಾಡಿಸ್ಬೋದು ಅಂತ ಅನಿಸುತ್ತೆ. ಆವಾಗ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ದಮ್ ಕಟ್ಕೊಂಡು ಹೋಗ್ತಾಯಿರು ಅಂತ ನಾನು ಹಂಗೆ ಹೋಗ್ತಾಯಿದ್ದೀನಿ ಸುಮ್ಮನೆ. ಅಂದರೆ ಒಂದೊಂದ್ಸರಿ ಅನಿಸುತ್ತೆ ಹಾಗೆ ಮಾಡಿದ್ರೆ ಏನಾಗುತ್ತೆ, ನಂದೊಂದು ಬ್ಯಾಕಪ್ ಪ್ಲ್ಯಾನ್ ಇರಬೇಕು. ಅಂದರೆ ಕೆಲವರು ಅವ್ರದ್ದೇ ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ಬೈ ಮಿಸ್ ಅದೆಲ್ಲ ಸೋತ್ರೂ ಮತ್ತೆ ಅಷ್ಟೊಂದು ನನಗೀಗ ಅಷ್ಟು ಪ್ಲ್ಯಾನ್ಸ್ ಇಲ್ಲ. ಅಂದರೆ ಪ್ಲ್ಯಾನ್ಸ್ ಅಂದರೆ ಸಿನಿಮಾ ಬಗ್ಗೆ ತುಂಬ ಪ್ಲ್ಯಾನ್ಸ್ ಇದೆ, ಆ ಥರ ಸಿನಿಮಾ ಮಾಡೋಕ್ಕೆ, ಈ ಥರ ಸಿನಿಮಾ ಮಾಡೋಕ್ಕೆ ಅಂತ. ಒಂದು ಪ್ರೊಡಕ್ಷನ್ ಹೌಸ್ ಅಷ್ಟೆಲ್ಲ ಪ್ಲ್ಯಾನ್ಸ್ ಇಲ್ಲದಿರೋದ್ರಿಂದ ನಾನು ಇದ್ದಿದ್ರಲ್ಲಿ ಹಿಂಗೆ ಹೋಗ್ತಾ ಇರೋಣ, ಎಲ್ಲೋ ಒಂದು ಕಡೆ ಸಿಗುತ್ತೆ, ಅಲ್ಲಿ ಕರೆಕ್ಟಾಗಿ ಬಳಸ್ಕೊಳ್ಳೋಣ ಅಂತ. ಅಂದರೆ ಯಾವುದೋ ಒಂದು ರೋಲ್ ಸಿಗುತ್ತೆ, ಅದು ಕೊಡ್ತಾನೆ ದೇವರು ಆಪರ್ಚುನಿಟಿ, ಅವಾಗ ಕರೆಕ್ಟಾಗಿರಬೇಕು. ಅವಾಗ ನಾವು ಮೈ ಮರೆತುಬಿಟ್ರೆ ಮುಗಿದ ಕತೆ, ಮತ್ತು ಇಲ್ಲಿಗೆ ಬಂದು ನಿಂತ್ಕೋತೀವಿ. ಸೊ ಹಂಗೆ ಅನ್ನಿಸ್ತಿದೆ. ಬಟ್ ಮಾಡ್ತಾಯಿದ್ದೀನಿ, ಬಟ್ ತುಂಬ ಏನು ಮಾಡ್ತಿಲ್ಲ ನಾನು. ಬಟ್ ಏನಾಗಿದೆ, ನಾನು ಪೊಲೀಸ್ ಮಾಡಿದ ಸಿನಿಮಾಗಳೇ ರಿಲೀಸ್ ಆಗ್ತಾಯಿದೆ, ಬೇರೆ ಸಿನಿಮಾಗಳು ರಿಲೀಸೇ ಆಗ್ತಾಯಿಲ್ಲ. ಅವರಿನ್ನೂ ಎಡಿಟಿಂಗಲ್ಲಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಅಥವಾ ಏನೋ ಫೈನ್ ಟ್ಯೂನಿಂಗ್ ಮಾಡ್ತಾನೆ ಇದ್ದಾರೆ, ಕೆಲವೊಂದು ರಿಲೀಸ್ ಮಾಡೋಕ್ಕೆ ಓಡಾಡ್ತಿದ್ದಾರೆ. ಅದೇನಾಗಿದೆ ನೋಡಿದಾಗ ಹಂಗೆ ಅನ್ನಿಸ್ತಿದೆ. ಈಗ ಹೆಂಗಾಗಿದೆ ಅಂದರೆ ಒಂದು 5 ಸಿನಿಮಾ ಮಾಡಿದ್ರೆ 2 ಸಿನಿಮಾ ಬೇರೆ ಮಾಡಿರ್ತೀನಿ, 2 ಸಿನಿಮಾ ಪೊಲೀಸ್ ಮಾಡಿರ್ತೀನಿ. ಅದು ಈ 2 ಸಿನಿಮಾ ಜಾಸ್ತಿ ಕಾಣಿಸುತ್ತೆ. ಅದು ಯಾಕೆಂದರೆ ಅದೇ ಪದೇ ಪದೇ ಜನಕ್ಕೆ ನೋಡ್ತಾ ಹೋಗಿದೆ ಅಂತ. ಬಟ್ ಬೇರೆದು ಮುಂದೆ ಬರುತ್ತೆ, ಮಾಡಿದ್ದೀನಿ ಒಂದಿಷ್ಟು, ಅದು ಬರಬೇಕಷ್ಟೇ, ಕೆಲಸ ನೋಡಬೇಕು.